ನಮಸ್ಕಾರ. ಗಂಗಾವತಿ ಟೌನ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಮರ್ಥ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದರಲ್ಲಿ ಇಬ್ಬರು ಜನ ಅವ್ರಿಗೆ ಊಟ ಮಾಡಿ ಹೋಗಬೇಕಾದ್ರೆ ಬಿಲ್ ಸುಮಾರು 500 ರೂಪಾಯಿದು 3 ನೋಟ್ಗಳನ್ನು ಕೊಟ್ಟಾಗ ಅದು ಪರಿಶೀಲನೆ ಮಾಡಲಾಗಿ ಮಾಲಕರಿಗೆ ಅದು ಅನುಮಾನಾಸ್ಪದ ಕೌಂಟರ್ ಫೀಟ್ ಕರೆನ್ಸಿ ಇದೆ ಅಂತ ಗೊತ್ತಾದ ಮೇಲೆ ಅವ್ರು ನಮಗೆ ಮಾಹಿತಿ ಕೊಟ್ಟ ಮೇರೆಗೆ ಅವರಿಗೆ ಕರೆದುಬಿಟ್ಟು ಅಲ್ಲೇ ಹೋಗಿ ಹಿಡಿದು ವಿಚಾರಣೆ ಮಾಡಲಾಗಿ ಅವ್ರ ಹತ್ರ ಸುಮಾರು 37 ಕೌಂಟರ್ ಫೀಟ್ ಕರೆನ್ಸಿ 500ದು ಅದು ಸಿಕ್ಕ ಮೇರೆಗೆ ಒಂದು ಮಹೀಂದ್ರಾ ಕಾರ್ ಕೂಡ ವಶಪಡಿಸ್ಕೊಂಡಿದ್ದೀವಿ. ಆ ಪ್ರಯುಕ್ತ ಒಂದು FIR ಕೂಡ ದಾಖಲಾಗಿದೆ ಅವರು ಸಮರ್ಥ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರು ಕೊಟ್ಟಂಥ ದೂರು ಮೇರೆಗೆ. ಆಮೇಲೆ ಮುಂದಿನ ವಿಚಾರಣೆ ಮಾಡಲಾಗಿ ಇವರು ಒಬ್ಬರು ವೀರೇಶ್ ಹಾಗೂ ಇನ್ನೊಬ್ಬರು ಸರ್ಫರಾಜ್ ಅಂಥೇಳಿ, ವೀರೇಶ್ ಗಜೇಂದ್ರಗಢದವರು, ಆಮೇಲೆ ಸರ್ಫರಾಜ್ ಅಂತ ಕೇರೂರು ಬಾಗಲಕೋಟದವರು, ಇವ್ರಿಗೆ ನಾವು ವಿಚಾರಣೆ ಮಾಡಲಾಗಿ ಅವ್ರ ಹತ್ರ ಕೂಡ ಸುಮಾರು ಇಬ್ಬರ ಹತ್ರನೂ 50 500ದು ಕೌಂಟರ್ ಫೀಟ್ ಕರೆನ್ಸಿ ಸಿಕ್ಕಿದೆ. ಅದು ನಂತರ ಅಬ್ದುಲ್ ರಜಾಕ್ ಅಂಥೇಳಿ ಇವ್ರ ಹತ್ರ ಸುಮಾರು 10,000 ಕೌಂಟರ್ ಫೀಟ್ ಕರೆನ್ಸಿ ಸಿಕ್ಕಿದೆ. ಇವರು ಎಲ್ಲಿಂದ ತೊಗೊಂಡು ಬಂದಿದ್ದಾರೆ ಅಂಥೇಳಿ ನಾವು ಇನ್ನೂ ವಿಚಾರಣೆ ಮಾಡ್ತಾಯಿದ್ದೀವಿ. ಯಾರ ಹತ್ರ ತೊಗೊಂಡಿದ್ದಾರೆ, ಎಲ್ಲಿಂದ ತೊಗೊಂಬಂದರು ಅಂಥೇಳಿ. ಮುಂದಿನ ದಿನಗಳಿಗೆ ಕೂಡ ಇನ್ನೂ ಹೆಚ್ಚು. ಇವ್ರು ಫಸ್ಟ್ ಸಿಕ್ಕಂದವರು ಕಲಂದರ್ ಹಾಗೂ ನೂರ್ ಅಹಮದ್, ಇವರು ಒಬ್ಬರು ಹೊಸಪೇಟೆದವರು, ಇನ್ನೊಬ್ಬರು ಸೊಂಡೂರದವರು. ಆಮೇಲೆ ಇಬ್ಬರು ಸಿಕ್ಕವರು ಗಜೇಂದ್ರಗಢ ಹಾಗೂ ಬಾಗಲಕೋಟದವರು. ಲೋಕಲ್ ಅವರು ನಮಗೆ ಇನ್ನೂ ಯಾರೂ ಸಿಕ್ಕಿಲ್ಲ. ಅದು ನಾವು ಇನ್ನೂ ತನಿಖೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತನಿಖೆ ನಡೆಸಿ ಇದು ನಮಗೆ ಗೊತ್ತಾದಂಗೆ ಈ ಸದ್ಯಕ್ಕೆ ಅಲ್ಲಿ ಬಾರಲ್ಲಿ ಕೊಡಬೇಕಾದ್ರೆ ಅಷ್ಟೇ ಸಿಕ್ಕಾಕೊಂಡಿರೋದು, ಅದರಿಂದನೇ ನಮಗೆ ಗೊತ್ತಾಗಿದ್ದು. ಸೊ ಇದು ಇನ್ನೂ ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ ಅಂತ ತನಿಖೆ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತನಿಖೆ ನಡೆಸಿ ಅರೆಸ್ಟ್ ಕೂಡ ಮಾಡ್ತೀವಿ. ಧನ್ಯವಾದ.